ಓಕೆ, ಹಾಯ್ ಸ್ಟೂಡೆಂಟ್ಸ್. ಸೊ ಎಲ್ಲರೂ ನಿಮ್ಮ ಮಿಡ್ ಟರ್ಮ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿರ್ತೀರಾ. ಸೊ ನಿಮಗೆ ಎಲ್ಲ ಚಾಪ್ಟರ್ ಅಲ್ಲಿ ಯಾವ್ದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಅಂತ ನಾನು ಲಿಸ್ಟ್ ಮಾಡಿದ್ದೀನಿ. ನೋಡಿ, ಈ ಚಾಪ್ಟರ್ ಅಲ್ಲಿ ಯಾವ್ದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಅಂತ ನೋಡೋಣ. ದ ಸೆಕೆಂಡ್ ಚಾಪ್ಟರ್ ಇಸ್ ಹ್ಯೂಮನ್ ರಿಪ್ರೊಡಕ್ಷನ್. ಇದರಲ್ಲಿ 2 ಮಾರ್ಕ್ಸ್ ಅಲ್ಲಿ ಯಾವ್ದೆಲ್ಲ ಕ್ವಶನ್ಸ್ ಇದೆ ನೋಡೋಣ. ಹಿಯರ್ ಡಿಫೈನ್ ದ ಸ್ಪರ್ಮಿಯೋಜೆನೆಸಿಸ್ ಅಂಡ್ ಸ್ಪರ್ಮಿಯೇಷನ್. ಈ ತರ ಬೇಸಿಕ್ ಪ್ರಾಸೆಸ್ ನ ಕೇಳ್ತಾರೆ, ಡೆಫಿನೇಷನ್ಸ್ ಆಗಿರ್ಬೋದು. ಅಂಡ್ ಅಗೇನ್ ಡಿಫೈನ್ ದ ಮೆನಾರ್ಕ್ ಅಂಡ್ ಮೆನೋಪಾಸ್. ಈ ತರ ಬೇಸಿಕ್ ಪ್ರಾಸೆಸ್, ಟರ್ಮಿನಾಲಜೀಸ್, ಡೆಫಿನೇಷನ್ಸ್ ನ ಕೇಳ್ತಾರೆ. ನೆಕ್ಸ್ಟ್, ವಾಟ್ ಇಸ್ ಪಾರ್ಚುರೇಷನ್ ಅಂಡ್ ಮೆನ್ಷನ್ ದ ಹಾರ್ಮೋನ್ ಇನ್ವಾಲ್ವ್ಡ್ ಇನ್ ದಿಸ್ ಪ್ರಾಸೆಸ್. ನೆಕ್ಸ್ಟ್, ವಾಟ್ ಈಸ್ ಫೀಟಲ್ ಇಜೆಕ್ಷನ್ ರಿಫ್ಲೆಕ್ಸ್. ಈ ತರ ಪ್ರಾಸೆಸ್ ಬಗ್ಗೆ ಕೇಳ್ತಾರೆ. ನೆಕ್ಸ್ಟ್, ವಾಟ್ ಈಸ್ ಕೊಲೆಸ್ಟ್ರಮ್, ಮೆನ್ಷನ್ ದ ಆಂಟಿಬಾಡಿ ಪ್ರೆಸೆಂಟ್ ಇನ್ ಇಟ್. ಸೊ ಈ ತರ ವೆರಿ ವೆರಿ ಡೀಟೇಲ್ಡ್ ಆಗಿ ಕೇಳ್ತಾರೆ. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಯಾವ್ದೆಲ್ಲ ಕ್ವಶನ್ಸ್ ಇದೆ ನೋಡೋಣ. ದ ಫಸ್ಟ್ ಒನ್ ಇಸ್ ಎಕ್ಸ್ಪ್ಲೇನ್ ದ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಆಫ್ ಸ್ಪರ್ಮ್ಯಾಟೋಜೆನೆಸಿಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಯ್ತಾ. ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಸ್ಪರ್ಮ್ಯಾಟೋಜೆನೆಸಿಸ್ದು ಇರ್ಬೋದು, ಊಜೆನೆಸಿಸ್ದು ಇರ್ಬೋದು. ಇದನ್ನ 3 ಮಾರ್ಕ್ಸ್ಗೆ ಕೇಳ್ತಾರೆ. ನೆಕ್ಸ್ಟ್, ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಸ್ಪರ್ಮ್ಯಾಟೋಜೋವಾ. ಡಯಾಗ್ರಾಮ್ಸ್ ಕೂಡ ಅಷ್ಟೇ, ಇಲ್ಲಿ ಸ್ಪರ್ಮ್ಯಾಟೋಜೋವಾ ನೀಟ್ ಲೇಬಲ್ ಡಯಾಗ್ರಾಮ್ ಕೇಳ್ತಾರೆ 2 to 3 ಮಾರ್ಕ್ಸ್ಗೆ. ನೆಕ್ಸ್ಟ್, ಡಿಫರೆನ್ಶಿಯೇಟ್ ಬಿಟ್ವೀನ್ ಸ್ಪರ್ಮಿಯೋಜೆನೆಸಿಸ್ ಸ್ಪರ್ಮ್ಯಾಟೋಜೆನೆಸಿಸ್ ಆರ್ oogenesis. ಈ ಡಿಫರೆನ್ಸ್ ಕೂಡ ಕೇಳ್ತಾರೆ. ನೆಕ್ಸ್ಟ್, what is placenta? Write the hormones secreted by the placenta. This is also a very important question. Placenta formation irbodu, definitions irbodu, the functions irbodu, and also the hormones which are released by the placenta keltare. Next, mention the functions of placenta. So ನಾನು ಹೇಳಿದಾಗೆ ಇದನ್ನು ಕೂಡ ಕೇಳ್ತಾರೆ. ನೆಕ್ಸ್ಟ್ 5 ಮಾರ್ಕ್ಸ್ ಅಲ್ಲಿ ಯಾವ್ದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ನೋಡೋಣ. 5 ಮಾರ್ಕ್ಸ್ ಅಲ್ಲಿ ಮೇನ್ಲಿ ಇಲ್ಲಿ ಡಯಾಗ್ರಾಮ್ಸ್ ಕೇಳ್ತಾರೆ. ಸೊ ಯಾವ್ದೆಲ್ಲ ಡಯಾಗ್ರಾಮ್ ನೋಡಿ. Draw the label diagram of human male reproductive system. Human male reproductive system detailed diagram with a label. ಅಲ್ಲಿ 10 labelings ಇರಬೇಕು, ಅದರಲ್ಲಿ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್, ಡ್ರಾ ಲೇಬಲ್ ಡಯಾಗ್ರಾಮ್ ಆಫ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಇದನ್ನು ಕೂಡ ಕೇಳ್ತಾರೆ. ಇಲ್ಲೂ ಕೂಡ ಸೇಮ್ 10 ಲೇಬಲಿಂಗ್ಸ್ 5 ಮಾರ್ಕ್ಸ್. ಅಂಡ್ ಅಗೇನ್ ಲೇಬಲ್ ಡಯಾಗ್ರಾಮ್ ಆಫ್ ಸೆಕ್ಷನಲ್ ವಿವ್ ಆಫ್ ಮ್ಯಾಮರಿ ಗ್ಲ್ಯಾಂಡ್. ಸೆಕ್ಷನಲ್ ವಿವ್ ಆಫ್ ಮ್ಯಾಮರಿ ಗ್ಲ್ಯಾಂಡ್ ನ ಇಲ್ಲಿ ಕೇಳ್ತಾರೆ. ಇದು ಕೂಡ ರೀಸೆಂಟ್ಲಿ ತುಂಬಾ ಸಲ ಕೇಳ್ತಾ ಇದ್ದಾರೆ. ಸೊ ಇಲ್ಲೂ ಕೂಡ ಲೇಬಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಎಕ್ಸ್ಪ್ಲೇನ್ ದ ಇವೆಂಟ್ಸ್ ಇನ್ ದ ಫೇಸಸ್ ಆಫ್ ಮೆನ್ಸ್ಟ್ರುವಲ್ ಸೈಕಲ್. ದಿಸ್ ಇಸ್ ಆಲ್ಸೋ ವೆರಿ, ಇಲ್ಲಿ 4 ಫೇಸ್ ಬರುತ್ತೆ. ಆ ಎಲ್ಲ ಫೇಸ್ ನ ಮೆನ್ಷನ್ ಮಾಡಿ ಅಲ್ಲಿ ಲೆವೆಲ್ ಆಫ್ ಹಾರ್ಮೋನ್ಸ್ ನ ನೀವು ಮೆನ್ಷನ್ ಮಾಡಬೇಕು. ನೆಕ್ಸ್ಟ್, ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಸ್ಟೇಜಸ್ ಆಫ್ ಎಂಬ್ರಿಯೋನಿಕ್ ಡೆವಲಪ್ಮೆಂಟ್ ಇನ್ ಹ್ಯೂಮನ್ಸ್. ಇಲ್ಲಿ ಮಗು ಗ್ರೋತ್ ಹೇಗಾಗಿದೆ, 1 ಮಂತ್, 2 ಮಂತ್, ಅಲ್ಲಿ 3 ಮಂತ್, 4 ಮಂತ್, 5 ಮಂತ್, ಈ ತರ ಅಲ್ಲಿ ಡೀಟೇಲ್ಡ್ ಆಗಿ 1 by 1 ನೀವು ಇದನ್ನ ಬರಿಬೇಕಾಗುತ್ತೆ. ಓಕೆ, ಇಷ್ಟೆಲ್ಲ ಹೇಳಿದ ಮೇಲೂ ನಿಮ್ಗೆ ಎಲ್ಲೋ ಒಂದ್ ಕಡೆ ಇನ್ಕನ್ವೀನಿಯನ್ಸ್ ಇರುತ್ತೆ. ಎಲ್ಲ ಚಾಪ್ಟರಿನ ಎಲ್ಲ ಕನ್ಸೆಪ್ಟ್ಸ್ ಗಳು ಕ್ಲಿಯರ್ ಆಗಿರಲ್ಲ. ಹಾಗಾಗಿ ಯಾವುದೇ ಚಿಂತೆ ಬೇಡ ಮಕ್ಕಳೇ. ನಿಮಗೋಸ್ಕರನೇ PW ಕನ್ನಡ ಹೊಸ ಬ್ಯಾಚಸ್ ನ ಲಾಂಚ್ ಮಾಡಿದೆ. ಸೊ ನಿಮಗೆ ಲಕ್ಷ್ಯ KCET 2.0 ನಿಮ್ಮ CET ಪ್ರಿಪ್ರೇಷನ್ಗೆ. ಹಾಗೆ ಇದರ ಪ್ರೈಸ್ ಬಂದ್ಬಿಟ್ಟು 4,999. ಇದರಲ್ಲಿ ಎಲ್ಲ ಚಾಪ್ಟರ್ನ ಡೀಟೇಲ್ಡ್ ಲೆಕ್ಚರರ್ಸ್ ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನಾವು ಸಾಲ್ವ್ ಮಾಡ್ತೀವಿ. ಹಾಗೆ ನಿಮ್ಗೆ ಬೇಡ ಬರೀ ನಾವು PU ದಷ್ಟೇ ಪ್ರಿಪ್ರೇಷನ್ ಮಾಡ್ತೀವಿ ಅಂದ್ರೆ ನಿಮಗೋಸ್ಕರ ಪ್ರಗತಿ ಬ್ಯಾಚ್ ನ ಲಾಂಚ್ ಮಾಡಿದೀವಿ. ಇದರ ಪ್ರೈಸ್ ಬಂದ್ಬಿಟ್ಟು 2,499. ಹಾಗಾಗಿ ಬೇಗ ಎಲ್ಲರೂ ಜಾಯ್ನ್ ಆಗಿ ಇದರ ಅಡ್ವಾಂಟೇಜ್ ತಗೊಳ್ಳಿ. ಆಲ್ ದ ವೆರಿ ಬೆಸ್ಟ್.